ಬೋರಿಂಗ್ ರೆಗ್ಯುಲರ್ ಸ್ಯಾಲೆಡ್ಗಿಂತ ಒಮ್ಮೆ ಈ ಥರ ರೆಸ್ಟೋರೆಂಟ್ ಶೈಲಿಯ ಥಾಯ್ ಗೋವಾ ಸ್ಯಾಲೆಡನ್ನು ಟ್ರೈ ಮಾಡಿ. ಸ್ವಲ್ಪ ಸಿಹಿ, ಖಾರ, ಹುಳಿ ಮೂರೂ ಇರುತ್ತೆ. ಕೇವಲ 5 ನಿಮಿಷದಲ್ಲಿ ಈ ಸ್ಯಾಲೆಡನ್ನು ಮಾಡ್ಕೊಬೋದು. ಬನ್ನಿ ಈ ರೆಸಿಪಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕೆಂಪು ಮೆಣಸಿನ್ಕಾಯಿ, ಕೊತ್ತಂಬರಿಯ ಕಡ್ಡಿಗಳು, 1 ಚಮಚ ಬೆಲ್ಲ, 1 ಚಮಚ ಲೈಟ್ ಸೋಯಾ ಸಾಸ್, 1 ಚಮಚ ಲಿಂಬೆಹಣ್ಣಿನ ರಸ, ಇದನ್ನೆಲ್ಲವನ್ನು ದಪ್ಪವಾಗಿ ಮಿಕ್ಸಿಯಲ್ಲಿ ರುಬ್ಕೊಬೇಕು. ನಂತರ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಪೈನಾಪಲ್ನನ್ನು ಉದ್ದುದ್ದವಾಗಿ 1 ಕಪ್ಪಿನಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ ಜೂಲಿಯನ್ಸ್ ಆಗಿ. ನಂತರ ಒಂದು ದಪ್ಪವಾಗಿರುವಂತಹ ಥೈ ಗ್ವಾವಾನ ಉದ್ದುದ್ದವಾಗಿ ಅದು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ರುಬ್ಬಿರುವಂತಹ ಆ ಪೇಸ್ಟನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, 1/4 ಕಪ್ಪಿನಷ್ಟು ದಪ್ಪವಾಗಿ ಕುಟ್ಟಿರುವಂತಹ ಕಡಲೆ ಬೀಜನ ಹುರಿದು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿಯನ್ನು ಹಾಕಿ ಕ್ವಿಕ್ಕಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಸರ್ವ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಬೋದು ಮನೆಯಲ್ಲೇ. ನೀವು ಪೈನಾಪಲ್ ಬೇಡ ಅಂದರೆ ಮಾವಿನಕಾಯಿ ಕೂಡ ಉದ್ದುದ್ದವಾಗಿ ಈ ಥರ ಕಟ್ ಮಾಡ್ಕೊಬೇಕು. ರೆಸ್ಟೋರೆಂಟ್ ಫೀಲಿಂಗ್ ಬೇಕು ಅಂದರೆ ನಿಮಗೆ ಉಪ್ಪು ಕಮ್ಮಿ ಅನಿಸಿದ್ರೆ ಒಂದು ಸ್ವಲ್ಪ ಹಾಕ್ಕೊಬೋದು. ಇದನ್ನು ಇಮ್ಮಿಡಿಯೇಟಾಗಿ ಸರ್ವ್ ಮಾಡಬೇಕು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.